ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಸೋಮವಾರ, ಬೆಳಗಿನ ರೂಟೀನ್ ಎಲ್ಲ ಮುಗ್ದಿದೆ. ಈಗ ಕ್ಲೀನಿಂಗ್ ಶುರು ಮಾಡ್ತಾ ಇದ್ದೀನಿ, ಶ್ರಾವಣದ ಕ್ಲೀನಿಂಗ್. ಆ್ಯಕ್ಚುಲಿ ಅತ್ತೆ ಫೋನ್ ಮಾಡಿದಾಗ ಕೇಳ್ತಾ ಇದ್ರು, ಅಮಾವಾಸ್ಯೆ ಮುಂಚೆನೇ ಸ್ವಲ್ಪ ಕ್ಲೀನಿಂಗ್ ಶುರು ಮಾಡಬೇಕಿತ್ತು, ಮಾಡಿದ್ಯಾ ಅಂತ ಹೇಳಿಬಿಟ್ಟು. ನಾನು ಶುಕ್ರವಾರ ಅಂತೂ ಏನು ಮಾಡೋ ಹಾಗಿರಲಿಲ್ಲ. ಮಾಡಿದರೆ ಶನಿವಾರ ಸ್ವಲ್ಪ ಏನಾದರೂ ಮಾಡಬೇಕಾಗಿತ್ತು. ಅವತ್ತಿನ ದಿನ ಅಂಥದ್ದೇನು ಮಾಡಲಿಲ್ಲ. ಜಸ್ಟ್ ಕಿಚನ್ ಕ್ಯಾಬಿನೆಟ್ ಟೈಲ್ಸು ಸ್ವಲ್ಪ ಒರೆಸ್ಕೊಂಡಿದ್ದೆ. ಅದಕ್ಕೆ ಸರಿ ಬಿಡು, ಪರವಾಗಿಲ್ಲ ಅಂತ ಹೇಳಿದ್ರು. ಸೊ ನಿನ್ನೆ ಎಲ್ಲ ಭೀಮ್ನವಾಸೆ ಆಯಿತು. ಸೊ ನೆನ್ನೆನೂ ಏನು ಕ್ಲೀನ್ ಮಾಡಲಿಲ್ಲ. ಇವತ್ತಿಂದ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ. ಹಬ್ಬ ಮುಂಚೆ ನಾನು ಕ್ಲೀನ್ ಮಾಡಬೇಕು ಅಂಥೇಳಿ. ಹಬ್ಬ ಅಂದರೆ ಲಕ್ಷ್ಮಿ ಹಬ್ಬ ಅಲ್ಲ, ಅದಕ್ಕಿಂತ ತುಂಬ ಟೈಮ್ ಇದೆ. ಅದ್ರ ಮುಂಚೆ ಈಗ ನಾಗರ ಪಂಚಮಿ ಶುರು ಆಗುತ್ತೆ. ಸೊ ನಾಗರ ಪಂಚಮಿ ಶುರು ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ನಮ್ಮ ಮನೇಲಿ 3 ದಿನ ಹಬ್ಬ ಮಾಡ್ತೀವಿ. ಅದನ್ನು ನಾಗರ ಪಂಚಮಿನ 3 ದಿನ ಆಚರಿಸೋದು. ಹಾಗಾಗಿ ನಾನು ಹಾಗೆ ಹೇಳಿದ್ದು. ಸೊ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 ದಿನ ಟೈಮ್ ಇದೆ ನೋಡಿ. ಆ 4 ದಿನದಲ್ಲಿ ನಾನು ಆದಷ್ಟು ಕ್ಲೀನಿಂಗ್ನ ಮಾಡ್ಕೊಳ್ಬೇಕು. ಸೊ ಮೊದಲಿಗೆ ನಾನು ಏನು ಬೇರೆ ಕ್ಲೀನಿಂಗ್ ಆಗಲಿಲ್ಲ ಅಂದರೂ ಪರವಾಗಿಲ್ಲಪ್ಪ, ಮೊದಲು ದೇವ್ರ ಮನೆ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ದೇವ್ರ ಮನೆಯಿಂದ ಶುರು ಮಾಡ್ತಾ ಇದ್ದೀನಿ. ನಮ್ಮ ದೇವ್ರ ಮನೆ ಏನು ತುಂಬ ದೊಡ್ಡದಿದೆ, ಟೈಲ್ಸ್ ಎಲ್ಲ ತೊಳಿಬೇಕು, ಆ ಥರ ಏನೂ ಇಲ್ಲ. ನಾವು ಟೈಲ್ಸ್ ಹಾಕ್ಸಿರೋದು ಒಂಥರ ಸ್ಟೋನ್ಸ್ದು. ಸೊ ಸ್ಟೋನ್ಸ್ ಮೇಲೆ ಅದು ಒರೆಸೋದಕ್ಕೂ ಆಗೋದಿಲ್ಲ, ಸ್ವಲ್ಪ ಡಸ್ಟಿಂಗ್ ಮಾಡ್ಕೊಳ್ಬೇಕಷ್ಟೇ. ಸೊ ಇದೊಂದು ಕ್ಯಾಬಿನೆಟ್ ಮಾಡ್ಕೊಂಡಿದ್ದೀನಿ, ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ದೇವ್ರ ಸಾಮಾನು ಎಲ್ಲನೂ ಇಲ್ಲೇ ಇಡೋದು. ಅದು ಅಗರಬತ್ತಿ, ದೇವ್ರ ಪುಸ್ತಕಗಳು, ನಾವು ಯೂಸ್ ಮಾಡುವಂಥ ಕರ್ಪೂರ, ಗಂಧದ ಪುಡಿ, ಅರಿಶಿನ, ಕುಂಕುಮ, ಎಲ್ಲನೂ ನಾನು ದೇವ್ರದ್ದು ಏನೇ ರಿಲೇಟೆಡ್ ಎಲ್ಲನೂ ಇಲ್ಲೇ ಇಟ್ಟಿದ್ದೀನಿ. ಮತ್ತು ದೇವ್ರ ಸಾಮಾನುಗಳು ಏನು ಎಕ್ಸ್ಟ್ರಾ ಇದೆ ಅಲ್ವಾ, ಅದು ಕೂಡ ಇಲ್ಲೇ ಇಟ್ಟಿದ್ದೀನಿ. ಸೊ ಅದು ಫುಲ್ಲು ತುಂಬೋಗಿದೆ. ಅರ್ಧ ಖಾಲಿ ಮಾಡಿದ್ದೀನಿ. ಈಗ ಆ ಅರ್ಧನ ಒರೆಸ್ಕೊಂಡು ಅಲ್ಲಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಬೇಕಿದ್ರೆ ಅದನ್ನು ಸಾಮಾನು ಒಳಗಡೆ ಸೆಟ್ಲ್ ಮಾಡಿಟ್ಬಿಟ್ಟು ಪಕ್ಕದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಇಲ್ಲೆಲ್ಲ ನಾನು ಪೇಪರ್ ಹಾಕಿರ್ತೀನಿ, ಹಾಗಾಗಿ ಕಲೆಗಳಂತ ಏನೂ ಆಗಿಲ್ಲ. ಇಲ್ಲಿ ಬಾಗಿಲು ತೆಗೆಯೋದು ಮುಚ್ಚೋದು ಮಾಡ್ತೀವಲ್ವ, ಅಲ್ಲಿ ಮಾತ್ರ ಎಡ್ಜಸ್ಸಲ್ಲಿ ಸ್ವಲ್ಪ ಜಿಡ್ಡು ಅಥವಾ ಕಲೆಗಳು ಆಗಿದೆ. ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಆಯಿತು, ವೆರಿ ಈಸಿ. ಮೊದಲಾದರೆ ಇನ್ವಿಟೇಷನ್ ಕಾರ್ಡ್ ಮನೆಗೆ ತುಂಬ ರಿಸೀವ್ ಆಗ್ತಾಯಿತ್ತು. ಅದನ್ನೆಲ್ಲ ನಾನು ಇಲ್ಲಿ ಹಾಕಿ ಬಿಡ್ತಾಯಿದ್ದೆ. ನಿಮ್ಮಲ್ಲಿ ಹೇಳ್ತೀರಾ, ಪೇಪರ್ ಹಾಕಿದಾಗ ಅದರಲ್ಲಿ ಕಾಕ್ರೋಚ್ ಬಂದು ಕೂತ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು. ಅದು ನಾವು ಆವಾಗವಾಗ ತೆಗೆದು ನೋಡ್ತಾ ಇರ್ತೀವಲ್ವ, ಚಿಕ್ಕ ಜಾಗ ಬೇರೆ, ಹಾಗಾಗಿ ಕಾಕ್ರೋಚ್ ಏನು ಕಾಣಿಸಿದ್ರೂ ಫುಲ್ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ತೀನಲ್ಲ, ಹೊರಟೋಗುತ್ತೆ. ಪೇಪರ್ ಹಾಕಲಿಲ್ಲ ಅಂದರೆ ತುಂಬ ಕಲೆಗಳಾಗುತ್ತೆ. ಈಗ ಅಕ್ಷತೆ ಇಟ್ಟಿರ್ತೀನಿ ಅಥವಾ ಎಣ್ಣೆ ಡಬ್ಬ ಇಟ್ಟಿರ್ತೀನಿ, ಇನ್ನು ಸುಮಾರು ಸಾಮಾನುಗಳು ಇಟ್ಟಿರ್ತೀನಿ, ಅದೆಲ್ಲ ಕೂಡ ಕಪ್ಪಾಗ್ಬಿಟ್ಟಿರುತ್ತೆ. ಅದಕ್ಕೆ ನಾನು ಪೇಪರ್ ಹಾಕಿ ಇಟ್ಟಿರ್ತೀನಿ. ಕಾಕ್ರೋಚ್ ಅಂತ ಏನು ಜಾಸ್ತಿ ಕಾಣೋದಿಲ್ಲ, ನಾವು ಅವಾಗವಾಗ ತೆಗೆಯೋದು ಹಾಕೋದು ಮಾಡ್ತಿರ್ತೀವಲ್ಲ, ಅದಕ್ಕೆ. ಸೊ ಈಸಿ ಕ್ಲೀನಿಂಗ್. ಸೊ ನೋಡಿ, ಆ ಸೈಡೆಲ್ಲ ಆಯಿತು. ಅಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟು ಮತ್ತೆ ಈಗ ಇನ್ನು ಹಾಫನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಜಾಗದಲ್ಲಿ ನಾನು ಎಣ್ಣೆ ಇಡೋದು, ಎಣ್ಣೆ, ತುಪ್ಪ, ದೀಪಗಳು, ದೀಪಾವಳಿ ಹಬ್ಬಕ್ಕೆ ಯೂಸ್ ಮಾಡ್ತೀವಲ್ಲ, ಅದು ಕೂಡ ನಾನು ಇಲ್ಲೇ ಇಡ್ತೀನಿ. ಕರ್ಪೂರ ಎಲ್ಲ ಎಕ್ಸ್ಟ್ರಾ ಇರೋದು ಕೂಡ ಇಲ್ಲೇ ಇಟ್ಟಿರ್ತೀನಿ. ಈ ಜಾಗ ಸ್ವಲ್ಪ ಜಿಡ್ಡಾಗಿರುತ್ತೆ. ಇಲ್ಲಿ ನಾನು ಒಂದು ಎಕ್ಸ್ಟ್ರಾ ಒಂದು ಅಥವಾ 2 ಪೇಪರ್ ಹಾಕ್ತೀನಿ. ಎಣ್ಣೆ ಆದ ತಕ್ಷಣವೇ ತೆಗೆದು ನಾನು ಚೇಂಜ್ ಮಾಡಿಬಿಡ್ತೀನಿ. ಈಗ ಕೆಳಗಡೆ ಕೂತ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಗಂಧದ ಕಡ್ಡಿ ಇಡ್ತೀವಿ, ಹಾಗಾಗಿ ಏನು ಆಗುತ್ತೆ, ಮೇಲ್ಗಡೆ ಸ್ಟೋರೇಜ್ ಇದೆ ಅಲ್ವಾ, ಅಲ್ಲೆಲ್ಲ ಕಪ್ಪಗಾಗಿರುತ್ತೆ. ಆ್ಯಂಡ್ ಈ ಸ್ಟೀಲ್ ರಾಡ್ಸ್ ಏನಿದೆಯೋ ಇದು ಕೂಡ ಸ್ವಲ್ಪ ಧೂಳು ಕೂತ್ಕೊಂಡು ಶೈನಿಂಗ್ ಲೆಸ್ ಆಗಿರುತ್ತೆ. ಬ್ರಷಲ್ಲಿ ತೊಳೆಯೋಣ ಅಂದ್ಬಿಟ್ಟು ಸ್ಕ್ರಬ್ ಮಾಡೋಣ ಅಂತ ತೊಗೊಂಡೆ, ಬಟ್ ಅದು ಹೊಸ ಬ್ರಷ್ ತೊಗೊಂಡಿದ್ದು ನಾನು ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಅಂತಲೇ. ಒಂಥರ ರಫ್ ಇತ್ತು. ಸ್ಟೀಲ್ ಮೇಲೆ ನಾನು ಒಂದ್ಸಾರಿ ರಬ್ ಮಾಡಿದ ತಕ್ಷಣವೇ ಸ್ಕ್ರ್ಯಾಚಸ್ ಕಾಣ್ತು. ಅದಕ್ಕೆ ಬೇಡ, ಈ ಬಟ್ಟೆಯಲ್ಲೇ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಡಿಟರ್ಜೆಂಟ್ ಹಾಕಿರೋವಂಥ ನೀರು ತೊಗೊಂಡಿದ್ದೀನಿ. ಸೊ ಸೋಪಿನ ನೀರಲ್ಲಿ ನಾನು ಬಟ್ಟೆಯಲ್ಲೇ ಒರೆಸ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಸುಮ್ಮನೆ ಸ್ಕ್ರ್ಯಾಚಸ್ ಕಾಣುತ್ತೆ. ಹೇಳಿದ್ನಲ್ವ, ಟೈಲ್ಸು ಹಿಂದ್ಗಡೆ ಸ್ಮೂತ್ ಇಲ್ಲ,
ನಮ್ಮದು ಸ್ಟೋನ್ದು ಟೈಲ್ಸ್ ಹಾಕಿರೋದು, ಮಾರ್ಬಲ್ ಸ್ಟೋನ್ ಥರ. ಅದಕ್ಕೆ ಜಸ್ಟ್ ಡಸ್ಟಿಂಗ್ ಮಾಡ್ಕೊಳ್ಬೇಕು, ಒರೆಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಸುಮಾರು ಜನ ಈ ಬುದ್ಧ ಎಲ್ಲಿ ತೊಗೊಂಡಿದ್ದು, ಅದರ ಲಿಂಕ್ ಇದ್ದರೆ ಹಾಕಿ ಅಂತ ಕೇಳಿದ್ರಿ. ಇದು ಆನ್ಲೈನಲ್ಲೆಲ್ಲ ತೊಗೊಂಡಿದ್ದು, ಅಂಗಡಿಯಲ್ಲಿ. ಅದೂ ಒಂದ್ಸರಿ ನಾವು ಮೈಸೂರಿಗೆ ಹೋದಾಗ ಅಲ್ಲಿ ನೋಡಿದ್ವಿ. ನಾವು ಮನೆ ತೊಗೊಂಡಿದ್ದು ಹೊಸದ್ರಲ್ಲಿ ನಾವು ಇಲ್ಲೇ ಇಡಬೇಕು ಅಂತ ಸುಮಾರು ಸರಿ ಹುಡ್ಕೊಂಡು ಹೋಗಿದ್ವಿ. ಸೊ ಎಲ್ಲಿ ಚೆನ್ನಾಗಿ ಸಿಗುತ್ತೋ ಅಲ್ಲಿ ತೊಗೊಳ್ಳೋಣ ಅಂತ. ಬೆಂಗಳೂರಲ್ಲಿ ನಾವು ಹೋಗಿದ್ದ ಕಡೆ ನಮಗೇನು ಅಷ್ಟೊಂದು ಖುಷಿ ಆಗಿರಲಿಲ್ಲ. ಬಟ್ ಹೀಗೆ ಮೈಸೂರಲ್ಲಿ ಏನೋ ಬೇರೆ ಶಾಪಿಂಗ್ ಹೋದಾಗ ನಮಗೆ ಇದು ಕಾಣಿಸ್ತು. ಸೊ ಅಲ್ಲಿಂದಾನೇ ತೊಗೊಂಡು ಬಂದಿದ್ವಿ. ಇದು ನಾವು ಬುದ್ಧ ಯಾಕೆ ಇಟ್ಟಿದ್ದೀವಿ ಅಂದರೆ, ಏನು ವಾಸ್ತು ಆ ಥರ ಅಂತ ಏನೂ ಇಲ್ಲ. ಒಂಥರ ಬುದ್ಧ ಅಂದ ತಕ್ಷಣವೇ ಒಂದು ಪೀಸ್ ಅಂತ ಒಂದು ನಮ್ಮ ಯೋಚನೆ ಬರುತ್ತಲ್ವಾ. ಸೊ ಮೆಡಿಟೇಷನ್ ಮಾಡೋರಿಗೆ, ಒಂದು ಶಾಂತವಾದ ಸ್ಥಳ ಬೇಕು ಅಂತ ಹೇಳೋರಿಗೆ, ಬುದ್ಧ ಅಂದ್ರೇ ಒಂದು ಶಾಂತತೆಯ ಪ್ರತೀಕ. ಹಾಗಾಗಿ ನಾವು ಇದನ್ನು ತಂದು ಇಲ್ಲಿ ಇಟ್ಕೊಂಡಿದ್ದೀವಿ. ಸಮ್ಟೈಮ್ಸ್ ಯಾವಾಗ ತುಂಬ ಡಿಸ್ಟರ್ಬ್ ಆಗಿರ್ತೀವೋ ಆವಾಗ ನಾವು ಇಲ್ಲಿ ಕೂತ್ಕೊಂಡು ಮೆಡಿಟೇಟ್ ಮಾಡ್ಬೋದು, ಬುದ್ಧನ ನೋಡಿಕೊಂಡು. ಈಗ ಸ್ನೇಹಿತರೆ ಸಾನುಗೆ ಕರ್ಕೊಂಡು ಬಂದೆ. ಸಾನು ಬಂದಿದ್ದಾಳೆ, ಊಟ ಮಾಡಬೇಕು. ಊಟ ಮಾಡೋ ಮುಂಚೆ ನಾನು ಇದೊಂದು ಸ್ವಲ್ಪ ಹೊತ್ತು ಹಿಡ್ಸತ್ತೆ, ಇದನ್ನು ಕ್ಲೀನ್ ಮಾಡಿಬಿಡೋಣ ಅಂತ ಈಗ ಮೇಲೆ ಹತ್ತಿದ್ದೀನಿ. ಸೊ ಇಷ್ಟು ಆದರೆ ದೇವ್ರ ಮನೆ ಫುಲ್ ಕ್ಲೀನ್ ಆದಂಗೆ. ಹೇಗಿದ್ರು ನಾನು ಶುಕ್ರವಾರ ಎಲ್ಲನೂ ಫೋಟೋ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ನಲ್ವ. ಸೊ ಅದನ್ನು ನಾನು ಏನೂ ತೆಗಿತಾ ಇಲ್ಲ. ಈಗ ಜಸ್ಟ್ ಔಟರ್ ಪಾರ್ಟ್ ಮಾತ್ರನೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಗ್ಲಾಸಲ್ಲಿ ಮಾಡಿಸಿರೋದು, ಟಫ್ ಆ್ಯಂಡ್ ಗ್ಲಾಸ್ ಬರುತ್ತಲ್ಲ ಅದರಲ್ಲಿ ಸ್ವಲ್ಪ ಡಿಸೈನ್ ಮಾಡಿಸಿದೆ. ಅದು ನಮಗೆ ಹತ್ತಿರದಿಂದ ಮಾತ್ರನೇ ಕಾಣೋದು, ಅಥವಾ ದೀಪ ಹಚ್ಚಿದಾಗ ಹೊರಗಡೆ ಅದರದ್ದು ಶ್ಯಾಡೋ ಬೀಳುತ್ತೆ, ಅದು ಆವಾಗ ಚೆನ್ನಾಗಿ ಕಾಣುತ್ತೆ. ಇದು ಅಷ್ಟೇ, ಏನು ಜಿಡ್ಡಂತ ಏನಿಲ್ಲ. ದೀಪ ಹಚ್ಚಿರ್ತೀವಲ್ಲ ಅದು ಸ್ವಲ್ಪ ಎಗರಿರುತ್ತೆ. ಅದು ಕೂಡ ಈ ಕಡೆ ನಾವು 24 hour ಒಂದು ದೀಪ ಹಚ್ತೀವಲ್ವ, ನಂದಾ ದೀಪದ ಥರ, ಅದ್ರ ಪಕ್ಕ ಸ್ವಲ್ಪ ಜಿಡ್ಡಾಗಿರುತ್ತೆ ಅಷ್ಟೇ. ಇಲ್ಲೆಲ್ಲ ಏನೂ ಆಗಿರೋದಿಲ್ಲ. ಹಾಫ್ ನನಗೆ ಎಷ್ಟು ಕೈ ಸಾಕಾಗುತ್ತೋ ಅಷ್ಟು ನಾನು ಎವ್ರಿ ಫ್ರೈಡೇಸ್ ಕ್ಲೀನ್ ಮಾಡಿರ್ತೀನಿ. ಹಾಗಾಗಿ ಏನೂ ಇರಲ್ಲ. ಬಟ್ ಮೇಲ್ಗಡೆ ಫುಲ್ ಟಾಪಲ್ಲಿ ಮಾತ್ರ ನೀಟಾಗಿ ಧೂಳು ಮತ್ತು ಸ್ವಲ್ಪ ಜಿಡ್ಡಾಗಿರುತ್ತೆ. ಅದರಿಂದ ಸ್ವಲ್ಪ ಗ್ಲಾಸು ಡಲ್ ಕಾಣುತ್ತೆ. ಅದು ಬಿಟ್ಟರೆ ಇನ್ನು ಇದರಲ್ಲಿ ಏನೋ ಕ್ಲೀನ್ ಮಾಡಬೇಕು, ಡೀಪ್ ಕ್ಲೀನಿಂಗ್ ಅನ್ನೋ ಥರ ನೆಸಸರಿನೇ ಇಲ್ಲ. ಇವತ್ತು ನಾನೇ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನು ಈ ಥರ ಹತ್ತಿದಾಗ ಒಂದು ಚೇರ್ ಇಟ್ಕೊಂಡಿರ್ತೀನಿ, ಆ ಚೇರ್ ಮೇಲೆ ಇನ್ನೂ ಒಂದು ಸ್ಟೂಲ್ ಹಾಕಿರ್ತೀನಿ. ಅದ್ರ ಮೇಲೆ ಹತ್ತಿ ಒರೆಸ್ಬೇಕಾದ್ರೆ ರಾಜೇಶ್ ನೋಡಿದ್ರೆ ನೀನು ಇಳಿ ಮೊದಲು, ನಾನು ಮಾಡಿಕೊಡ್ತೀನಿ ಅಂತಾರೆ. ಬಟ್ ಇವತ್ತವರು ಕೆಲಸದಲ್ಲಿ ಬ್ಯುಸಿ ಇದ್ದಾರೆ, ರೂಮಲ್ಲಿ ಸೇರ್ಕೊಂಡಿದ್ದಾರೆ, ಇನ್ನೂ ಬಂದೇ ಇಲ್ಲ ಹೊರಗಡೆ. ಇಲ್ಲ ಅಂದಿದ್ರೆ ನನಗೆ ಹಚ್ಚೇ ಕೊಡ್ತಾ ಇರಲಿಲ್ಲ, ಅವರೇ ನಾನೇ ಮಾಡ್ತೀನಿ ಹೋಗು ಅಂತ ಹೇಳಿರೋರು. ಸೊ ಆ ಕಡೆ ಹಾಫ್ ಆಯಿತು. ಅದೇ ಥರ ಈ ಕಡೆ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೋಪು ನೀರು ತೊಗೊಂಡಿದ್ದೀನಿ, ಹೊಸ ಸ್ಕ್ರಬ್ಬರ್ ತೊಗೊಂಡಿದ್ದೀನಿ. ಅದನ್ನು ಮೊದಲು ಕ್ಲೀನ್ ಮಾಡಿಬಿಟ್ಟು ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀನಿ. ನೋಡಿ, ಸಾನು ಊಟ ಮಾಡಿ ಕ್ಲಾಸ್ ಶುರು ಆಯ್ತು ಅವಳದು. ಅಲ್ಲಿ ತನಕ ನಂದು ಕೂಡ ಕ್ಲೀನಿಂಗ್ ಆಗೋಯ್ತು. ನಾನೆಲ್ಲಿ ಮಾಡ್ತಾಯಿದ್ದೀನಿ ಇಲ್ಲಿ ಸಾನು ಹತ್ರ ಅಂದರೆ, ಸಾನುಗೆ ಅವರು ಏನಾದರೂ ಹೊಸ ಟಾಪಿಕ್ ಹೇಳ್ಕೊಡ್ಬೇಕಾದ್ರೆ ನಾನು ಪಕ್ಕ ನಿಂತ್ಕೊಂಡು ನೋಡ್ಕೊಳ್ತಾ ಇರ್ತೀನಿ. ಎಸ್ಪೆಷಲಿ ಅವಳು ನನಗೆ ಏನಾದರೂ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಇದ್ರಲ್ಲಿ ಡೌಟ್ ಇದೆ ಅಂತ ಹೇಳ್ತಾಳಲ್ಲ, ಆಗ ನಾನು ನೋಡ್ಕೊಳ್ತೀನಿ ಅವ್ರ ಮ್ಯಾಮ್ ಹೇಳ್ಕೊಡ್ಬೇಕಾದ್ರೆ. ಇಲ್ಲ ಅಂದರೆ ಅವಳು ಅವ್ಳ ಮ್ಯಾಮ್ಗೇ ಕಾಯಬೇಕಾಗುತ್ತೆ. ಮಾರನೇ ದಿನ ಒಂದೊಂದು ಸಾರಿ ಕೇಳ್ತಾಳೆ, ಒಂದು ಸಾರಿ ಕೇಳೋದೇ ಇಲ್ಲ. ಕೇಳಿದ್ರೂ ಅವಳಿಗೆ ತಕ್ಷಣ ಕ್ಲಿಯರ್ ಆಗೋದಿಲ್ಲ. ಅಂಥ ಟೈಮಲ್ಲಿ ನಾನು ನಿಂತ್ಕೊಂಡು ಆ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ತಾರೆ, ಯಾವ ಮೆಥಡ್ ಫಾಲೋ ಮಾಡ್ತಾರೆ ಅಂತ ನೋಡ್ಕೊಂಡಿರ್ತೀನಿ. ಆಮೇಲೆ ಅವಳಿಗೆ ನಿಧಾನಕ್ಕೆ ಹಿಂಗಲ್ಲ ಹೀಗೆ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಸೊ ಆ ಕೆಲಸ ಮಾಡೋದಕ್ಕೆ ಇವತ್ತು ಅವಳು ಪಕ್ಕ ನಿಂತ್ಕೊಂಡಿದ್ದೀನಿ. But by doing in the abacus, she'll get 17.1. Means root part of the 17.1 is 17 quotient and remainder is 1. Where the divisor it is 4, right? Our divisor is 4 here na? So 25 is, it is the fourth part of our divisor. 1. The one remainder what is remaining, it is divided again and it is coming 0.25. So this is the correct way? 0.25 is clear. 17.1. No ma'am, this is also correct. It depends on teacher whether she is asking for decimal answer or whether she is asking
ಸ್ಟಿಕ್ಕರ್ ಫ್ರೇಮ್. ನಾವು ಲಾಸ್ಟ್ ಇಯರ್ ಹೋಗಿದ್ದ ಟ್ರಿಪ್ಪು, ಈ ಇಯರ್ ಹೋಗಿದ್ದ ಟ್ರಿಪ್ಪು ಎರಡಕ್ಕೂ ಒಂದು ಮೆಮರೀಸ್ಗೆ ಅಂದ್ಬಿಟ್ಟು ಫ್ರೇಮ್ ಹಾಕ್ಸಿದೆ. ಅದನ್ನು ತೊಗೊಂಡು ಬಂದಿದ್ದಾರೆ. ಸರ್ ಈ ಚಿಕ್ಕ ಫೋಟೋ ಏನಕ್ಕೆ ಮಾಡಿಸ್ದೆ? ಇವನು ಯಾಕೆ ಎಡಿಟ್ ಮಾಡವನಾ? ಇಲ್ಲ ಕರೆಕ್ಟೇ ಇದೆ. ಯಾಕೆ ಅಂದರೆ ಸಾನು ಇದು ಮಾಡಿಸಿದಾಳಲ್ವಾ, ಸಾನು ಫೋಟೋ ಫ್ರೇಮ್ ಮಾಡಿದಾಳಲ್ವಾ. ಹ್ಞೂ ಸರಿ, ಅದು ಓಪನ್ ಮಾಡಿ. ನಾನು ಹೇಳ್ತಾ ಇದ್ದೀನಿ, ಇಷ್ಟು ದೊಡ್ಡ ದೊಡ್ಡ ಫೋಟೋಗಳು ಹಾಕಿದ್ರೆ ಸ್ನೇಹಿತರೆ ವಾಲ್ ತುಂಬೋಗುತ್ತಲ್ವಾ. ನಾವಿನ್ನ ತುಂಬ ಟ್ರಾವೆಲ್ ಮಾಡಬೇಕು. ಅದು ತುಂಬೋಗ್ಬಿಟ್ರೆ ಆಮೇಲೆ ಎಲ್ಲಿ ಹಾಕೋದು? ಅದಕ್ಕೆ ಸ್ವಲ್ಪ ಚಿಕ್ಕದು ಮಾಡಿಸ್ಬೇಕಿತ್ತೇನೋ ಅಂತ ಅನ್ನಿಸ್ತು ನನಗೆ. ಎಲ್ಲರೂ ಟ್ರಾವೆಲ್ ಮಾಡಿದಾಗ ನಾವು ಫೋಟೋನೇ ಹಾಕ್ಬಿಡ್ತೀವಿ ಅಲ್ಲಿದ್ದ ನೆನಪಿಗೆ. ದುಬೈ ಮೆಮೊರೀಸ್. ಸೊ ಲಾಸ್ಟ್ ಇಯರ್ ನಾವು ಮಾಡಿಸ್ಬೇಕಿತ್ತು, ಮಾಡಿಸೇ ಇರಲಿಲ್ಲ. ಇದು ನನ್ನ ಮಗಳು ನೋಡ್ರಿ ಅಲ್ಲಿ ಕ್ಲಾಸ್ ಅಟೆಂಡ್ ಮಾಡ್ತಿದ್ದಾಳೆ, ಅಲ್ಲಿಂದಾನೇ ಹೇಳ್ಬಿಟ್ಲು ಚಾನು. ಆದರೂ ಇವ್ರು ತುಂಬಾ ಕಟ್ ಮಾಡಿದಾರಲ್ವಾ. ಇಲ್ಲ, ಅದು ಈ ಫ್ರೇಮ್ ಇದು ಬಂದಿದ್ದೀರ ಅದಕ್ಕೆ ಇದಾಗಿಲ್ಲ. ಕೆಳಗಡೆನು ಇದು ಅಷ್ಟೇ ಸರ್. ನೋಡಿ, ಇದು ನಮ್ಮ ದುಬೈ ನಮ್ಮ ಮೆಮರಿ. ಓಕೆ, ಆ್ಯಕ್ಚುಲಿ ನಾವು ಯಾಕೆ ದುಬೈದು ಮಾಡಿಸಿರ್ಲಿಲ್ಲ ಅಂದರೆ ಇಲ್ಲಿದೆ ನೋಡಿ. ಇದಕ್ಕೆ ಎಷ್ಟು 3,500 4,000 ಏನೋ ಕೊಟ್ಟು ತೊಗೊಂಡು ಬಂದಿರೋದು. ಇದಿತ್ತಲ್ಲ ಅಂದ್ಬಿಟ್ಟು ನಾವು ಮಾಡಿಸಿರ್ಲಿಲ್ಲ. ಇದು ದುಬೈ ಫ್ರೇಮ್ದು. ಓಕೆ, ರಾಜೇಶ್ಗೆ ಇದೂ ಇಷ್ಟ ಆಯಿತು ಅಂದ್ಬಿಟ್ಟು ಇದನ್ನು ಮಾಡಿಸಿದ್ದಾರೆ ಈಗ. ನೆಕ್ಸ್ಟ್ ಇನ್ನೂ ಒಂದು ಈ ವರ್ಷದ್ದು ಲಕ್ಷದ್ವೀಪ್ಗೆ ಹೋಗಿದ್ವಲ್ಲ ಕ್ರೂಸ್ಗೆ, ಅಲ್ಲಿದು ಮೆಮರಿ. ನಾವು ಕ್ರೂಸ್ ಮುಂದೆ ನಿಂತ್ಕೊಂಡು ತೆಗೆಸ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಕ್ರೂಸಲ್ಲಿ ಇದ್ದಾಗ ತೆಗ್ದಿರೋ ಅಂಥ ಫೋಟೋ. ನಾವು ಇಲ್ಲಿಂದ ಹೋಗಿದ್ದು, ಟ್ರಾವೆಲ್ ಮಾಡಿ ಹೋಗಿದ್ದು ನೈಟ್ ಡ್ರೆಸ್ಸಲ್ಲಿ ಹೋಗಿದ್ವಿ. ಅಲ್ಲಿ ಹೋಗ್ಬೇಕಾದ್ರೇ ತೆಗಿತೀವಿ ಅಂದರು. ನಾವು ರೆಡಿ ಇರಲಿಲ್ಲ, ಯಾಕಂದರೆ ನಾವು ಅವತ್ತು ರೂಮ್ ಮಾಡಿರಲಿಲ್ಲ ನೋಡಿ. ವಿ ವರ್ ನಾಟ್ ಫ್ರೆಶ್, ಅದಕ್ಕೆ. ಸೊ ಇದು ಕ್ರೂಸ್ ಒಳಗಡೆದು. ಚೆನ್ನಾಗಿದೆ ಅಲ್ಲ? ಸೊ ಇದಕ್ಕೆ ಎಷ್ಟಾಯಿತು ಜನ? 1201 ಅಲ್ಲ? ಮೆಜರ್ಮೆಂಟು 12 18 12 18. ಆ್ಯಂಡ್ ನಾವು ಲಾಸ್ಟ್ ಇಯರು ಒಂದು 5-6 ಒಟ್ಟಿಗೆ ಮಾಡಿಸಿದ್ವಿ. ಅದಕ್ಕೆ ಅದೇ ಫ್ರೇಮಲ್ಲಿ ಈ ಸರಿನೂ ಮಾಡಿಸಿರೋದು. ಹುಡುಕಿ ಅವ್ರು ಕಾದು ಒಂದು ವಾರ ನೋಡಿ, ಸೇಮ್ ಸಿಕ್ಕಿದೆ ಈಗ. ಮತ್ತು ಇದಕ್ಕೆ ಈ ಬ್ಯಾಕ್ಗ್ರೌಂಡ್ಗೆ ಎಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ ನೋಡಿ. ಸಾನುಗೆ ಮಾಡಬೇಕಾದ್ರೇ ನಾವು ಡಿಸೈಡ್ ಮಾಡಿಬಿಟ್ಟಿದ್ವಿ ಈ ಫೋಟೋನೇ ಹಾಕೋದು ಇದಕ್ಕೆ ಅಂತ. ಅದಕ್ಕೆ ಬ್ಲೂ ಕಲರ್ ಬ್ಯಾಕ್ಗ್ರೌಂಡಲ್ಲಿ ಮಾಡಿಸಿರೋದು. ಬೀಚ್ ನಾವೊಂದು ಥೀಮಲ್ಲಿ. ದೇವ್ರ ಮನೆಯದು ಆಯಿತು ಸ್ನೇಹಿತರೆ. ಸಾನೊಂದು ಕ್ಲಾಸ್ ನಡೀತಾ ಇದೆ. ನಾನು ಟಿ ವಿ ಅಂತೂ ನೋಡೋಕ್ಕಿಲ್ಲ. ಈಗ ನಾನು ಲ್ಯಾಪ್ಟಾಪಲ್ಲಿ ಎಡಿಟ್ ಕೂಡ ಮಾಡಿದ್ದಿಲ್ಲ. ಇದು ರೆಸ್ಟ್ ಟೈಮು. ಈ ಟೈಮಲ್ಲಿ ನಾನು ಮುಂದೆ ಕಂಟಿನ್ಯೂ ಮಾಡ್ಬೋದು ಕ್ಲೀನಿಂಗು. ಅಥವಾ ನಾನು ಬ್ಲೌಸ್ ತೋರಿಸಿದೆ ನೋಡಿ, ಅಲ್ಲಿ ಚಿಕ್ಕಪೇಟೆಗೆ ತೊಗೊಂಡಿದ್ದು. ಅದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡಬೇಕು. ಸೊ ಬನ್ನಿ ಅದನ್ನು ಅಟ್ಯಾಚ್ ಮಾಡೋಣ. ಸ್ಟಿಚಿಂಗ್ ಮಷೀನ್ಗೆ ಅದು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ನಾವು ಯೂಸ್ ಮಾಡದೇ ಇರಲಿ, ದಿನ ಅದಕ್ಕೆ ಆಯಿಲ್ ಹಾಕು ಅಂತ ಅಮ್ಮ ಹೇಳ್ತಾರೆ. ಆದರೆ ನಾನು ಹೊಲಿಯೋ ಮುಂಚೆ ಸ್ಟಾರ್ಟ್ ಮಾಡೋ ಮುಂಚೆ ಆಯಿಲ್ ಹಾಕ್ತೀನಿ. ದಿನ ಹಾಕೋದಕ್ಕೆ ನೆನಪೇ ಆಗೋದಿಲ್ಲ. ಆಲ್ಫಾ ನೋ, ಆಲ್ಫಾ ಹಮ್ ಅದೆಲ್ಲಿ ಸಿಗುತ್ತಾ? ಸಿಕ್ಕಿರೋದಕ್ಕೆ ತಂದಿರೋದು. ನಿಜವಾಗ್ಲೂ ತಂದ್ರಾ? ಶೋ ಮಿ, ಐ ವೋಂಟ್ ಬಿಲೀವ್. I knew it. So only I told you I won't believe you. ಯಾಕ್ರಿ ಕೇಳಿದ್ರಾ? ಅಲ್ಲಿ ಕೇಳಿದ್ರ ಆಲ್ಫಾ ಹಮ್ಮ? ಇವಾಗ ಯಾಕೆ ನೆನಪಾಯ್ತು ನಿಮಗೆ?
ಅಲ್ಲಿ ಕೆಫೆ ಅಲ್ವಾ ಅದು, ಕೇರಳ ಸ್ಟೈಲ್ ಕೆಫೆ. ಕೇರಳ ತಿಂದಿದ್ವಲ್ಲ, ಅದಕ್ಕೆ ಇಲ್ಲಿ ಮಾಡಬಹುದು ಅನ್ನೋ ಒಂದು ಹೋಟೆಲ್ ಇದು ಮಾಡಿದೆ. ಸೊ ಎನ್ ಶಫಲ್ ಸಿಗುತ್ತೆ, ನಾವು ಹೋಗಿದ್ವಿ ಆ ರೆಸ್ಟೋರೆಂಟ್ ಕೇರಳದು. ಕೇರಳ ಅಲ್ಲಿ ಸಿಗುತ್ತೆ ಸರ್ ಅಂತ. ಓ ಸಿಗಲ್, ಏನಪ್ಪ ಮಗಳು ಜೋಡಿನು. ಅಲ್ಲಿ ಮೇಲ್ಗಡೆ ಇರ್ಲಿಲ್ಲ, ಅವನ್ಗೆ ಕೇಳ್ಬಿಟ್ಟು ಕೆಳಗಡೆ ಎಲ್ಲೋ ಇಟ್ಟಿದ್ದ, ಅಲ್ಲಿ ತಗ್ಸಿ ಹುಡುಕಿ ತಗ್ಸಿದ್ರು. ನಾನು ಹೇಳ್ದೆ ತಾನೆ ಬೇಡ ಬನ್ನಿ ನಾನು ನೋಡ್ತೀನಿ ಅಂತ. ನೀನ್ ಹೇಳ್ದಲ್ಲ ಅಂದ್ಮೇಲೆ ನಾವು ಹುಡುಕಿ ತರ್ತೀವಪ್ಪ. ಇದು ನಾನು ಆನ್ಲೈನಲ್ಲೂ ನೋಡಿದ್ದೆ. ತರಿಸಿರ್ಲಿಲ್ಲ. ಹ್ಞೂ ಸೆಟ್ಟಲ್ಲಿ ತರಿಸ್ಬೇಕಿತ್ತು. ಇದೆ ಟಂಗ್ ಕ್ಲೀನರ್ ಸನಾ, ಟಂಗ್ ಕ್ಲೀನರ್ ನೋಡ್ರಿ. ಹುಡುಕಿ 3-4 ಅಂಗಡಿ ಸುತ್ತಿ ಇದು ತಂದಿರೋದು. ಅವತ್ತು ಡಾಡಾ ನೋಡಿದ್ದು, ಬಟ್ ಅದನ್ನು ನೋಡಿದ್ರು ತಾನೇ, ಫೋಟೋ ಕಳಿಸಿದ್ರು. ವೆರಿ ನೈಸ್. ಟಂಗ್ ಕ್ಲೀನರು ಫ್ಯಾನ್ಸಿ ಬೇಕಂತೆ ನನ್ನ ಮಗಳಿಗೆ. ನೋಡ್ರಿ ಡಾಡಾಗ ಇದಕ್ಕೆಲ್ಲ ಟೈಮ್ ಸಿಗಲ್ಲ ನಿಮಗೆ, ಬಾಕಿ ಇದಕ್ಕೆಲ್ಲ ಬೇಕಿದ್ರೆ ಟೈಮ್ ಹಾಕ್ತೀರಾ ಅಂತ. ಬೀಸ ಕೇಳಿ ನಾನು ಎಷ್ಟು ದಿನ ಆಯ್ತು ಜನ. ಹ್ಞೂ ನೋಡಿ ಅವ್ರ ಫೇವ್ರೇಟ್ ಅದು. ಇವತ್ತು ರಾತ್ರಿ ಊಟಕ್ಕೆ ನಾನು ಆಲೂ ಪರೋಟ ಮಾಡ್ತಾ ಇದ್ದೀನಿ. ಆಲೂ ಪರೋಟಾಗೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಅದು ಫ್ರೈ ಆದಮೇಲೆ ಸ್ವಲ್ಪ ಜಿಂಜರ್, ಗಾರ್ಲಿಕ್, ಚಿಲ್ಲಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಕೂಡ ಈಗ ನಾವು ಹಸಿ ವಾಸನೆ ಸ್ವಲ್ಪ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು, ಸಾಟೆ ಮಾಡ್ಕೊಳ್ಬೇಕು. ಉಪ್ಪು, ಗರಂ ಮಸಾಲ 1 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಇದು ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು. ಇದನ್ನು ಜಸ್ಟ್ ನಾವು ಎಣ್ಣೆ ಬಿಸಿ ಇದ್ದಾಗಲೇ ಜಸ್ಟ್ ಸಾಟೆ ಮಾಡ್ಕೊಂಡ್ರೆ ಆಯಿತು. ಬಟ್ ಅರಿಶಿನ ನಾವು ಮೊದಲೇ ಹಾಕಬೇಕಿತ್ತು, ಅದಕ್ಕೆ ನಾನು ಸ್ಟವ್ನ ಆನ್ ಬಿಟ್ಟಿದ್ದೀನಿ. ಇದಾದಮೇಲೆ ಸಾಟೆ ಆದಮೇಲೆ ಆಫ್ ಮಾಡ್ಕೊಳ್ತೀನಿ. ಇದಕ್ಕೆ ಬೆಂದಿರೋ ಅಂಥ ಆಲೂಗೆಡ್ಡೆ ಬೇಯಿಸ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡಿದ್ದೀನಿ. ಅಂದರೆ ಸ್ವಲ್ಪನೂ ಗಟ್ಟಿ ಸಿಗಬಾರ್ದು, ಆ ರೀತಿಯಲ್ಲಿ ಮ್ಯಾಶ್ ಮಾಡಬೇಕು. ಚಪಾತಿ ಒತ್ತಬೇಕಾದ್ರೆ ಕಿತ್ತೋಗತ್ತೆ, ಚಪಾತಿ ಹರಿದೋಗತ್ತೆ. ಈಗ ಲಟ್ಸೋದಕ್ಕೆ ನೋಡಿ ಚಪಾತಿಗಿಂತ ಸ್ವಲ್ಪ ದೊಡ್ಡದಾಗೆ ತೊಗೊಂಡಿದ್ದೀನಿ. ಇದನ್ನು ಒತ್ಕೊಳ್ಬೋದು ಅಥವಾ ಕೈಯಲ್ಲೇನೆ ಈ ಥರ ಮಾಡ್ಕೊಳ್ಬೋದು. ಸ್ವಲ್ಪ ತೆಳ್ಳಕ್ಕೆ ಅಗಲಕ್ಕೆ ಮಾಡ್ಕೊಳ್ಬೇಕು. ನಾವು ಫಿಲ್ಲಿಂಗ್ನ ಇದ್ರೊಳಗಡೆ ತುಂಬಬೇಕಲ್ಲ, ಅದಕ್ಕೆ ಫಿಲ್ಲಿಂಗ್ನ ತುಂಬಿಬಿಟ್ಟು ಸ್ವಲ್ಪನೂ ಹೊರಗಡೆ ಕಾಣಬಾರ್ದು. ನಾವು ಏನು ಒಳಗಡೆ ಫಿಲ್ಲಿಂಗ್ ತುಂಬಿದ್ದೀವೋ ಆ ಥರ ಇದನ್ನು ಕ್ಲೋಸ್ ಮಾಡ್ಕೊಳ್ಬೇಕು. ಕ್ಲೋಸ್ ಮಾಡಿ ಆದಮೇಲೆ ಎಕ್ಸಸ್ನ ಸ್ವಲ್ಪ ತೆಗೆದು ಕಟ್ ಮಾಡಿ ಇಡಬೇಕು. ಇಟ್ಟ ಮೇಲೆ ನಾವು ಈ ಥರ ಒಳಗಡೆ ಫಿಲ್ಲಿಂಗ್ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಉಂಡೆ ಮಾಡಬೇಕು. ಆಮೇಲೆ ಇದನ್ನು ನಿಧಾನಕ್ಕೆ ಚಪಾತಿ ಅಷ್ಟು ಅಗಲಕ್ಕೆ ಮಾಡಿಕೊಂಡು ಹುರ್ಕೊಳ್ಳೋದು. ಇದನ್ನು ಬ್ರೇಕ್ಫಾಸ್ಟ್ಗಾಗಿರ್ಬೋದು, ಲಂಚ್ಗಾಗಿರ್ಬೋದು, ಟಿಫಿನ್ ಬಾಕ್ಸ್ ರೆಸಿಪಿ ಥರನೂ ಮಾಡ್ಬೋದು. ನಾನು ರಾತ್ರಿ ಹೊತ್ತು ಮಾಡ್ತೀನಿ, ಯಾಕಂದರೆ ರಾತ್ರಿ ಹೊತ್ತು ನಮಗೆ ಚಪಾತಿ ತಿಂದ ಅಭ್ಯಾಸ, ಹಾಗಾಗಿ. ಸೊ ಇದರೊಂದಿಗೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಕೂಡ ಏನು ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಬಾಯ್ ಸ್ನೇಹಿತರೆ. ಆ್ಯಂಡ್ ಇದ್ರ ಜೊತೆ ನಾನು ಚಟ್ನಿ, ಪಲ್ಯ, ಗೊಜ್ಜು ಏನು ಮಾಡೋದಿಲ್ಲ, ಬೆಣ್ಣೆ ಜೊತೆ ತಿಂತೀವಿ. ಬೆಣ್ಣೆ ಹಚ್ಚಿದಾಗ ಇದಕ್ಕೆ ಟೇಸ್ಟ್ ಚೇಂಜ್ ಆಗುತ್ತೆ, ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದರ್ವೈಸ್ ನೀವು ಮೊಸರು ಜೊತೆ ಕೂಡ ತಿನ್ಬೋದು. ಮೊಸರಿಗೆ ಸ್ವಲ್ಪ ಉಪ್ಪು ಮತ್ತು ಖಾರನ ಸೇರಿಸ್ಕೊಂಡು ಅದ್ರ ಜೊತೆ ಕೂಡ ತಿನ್ಬೋದು, ಟೇಸ್ಟಿಯಾಗಿರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸ್ವಲ್ಪನೂ ಎಲ್ಲೂ ಕಿತ್ತೋಗಿಲ್ಲ. ಆ್ಯಂಡ್ ಉಬ್ತಾ ಇತ್ತು ಕೂಡ ಅಲ್ವಾ ಚಪಾತಿ ಪರೋಟ. ಸೊ ಚೆನ್ನಾಗಿರುತ್ತೆ, ಟ್ರೈ ಮಾಡಿ.